ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ವಿಶೇಷ ಏನಪ್ಪ ಅಂದರೆ ಮನೆಯಲ್ಲಿ ಇನ್ಸ್ಟಂಟಾಗಿ ಪಾನಿಪುರಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಆಚೆಯವರ ಪಾನಿಪುರಿ ಒಂದು ಪ್ಯಾಕೆಟ್ನ ತರಿಸಿದ್ದೀನಿ. ಅಂದರೆ ಇದರಲ್ಲೆಲ್ಲ ಇರುತ್ತೆ, ಬೇಕಾಗಿರೋ ಸಾಮಗ್ರಿ ಎಲ್ಲ ಇರುತ್ತೆ. ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಇದು ಫುಲ್ ಪ್ಯಾಕೆಟ್ಗೆ 50 ರೂಪೀಸ್ ಆಗುತ್ತೆ. ಅಂದರೆ ತಕ್ಷಣ ಬೇಕಪ್ಪ ನಮಗೆ ಪಾನಿಪುರಿ ಅಂತಂದರೆ ಇದನ್ನು ನಾವು ಬೈ ಮಾಡಿ ತೊಗೊಂಡು ಬರ್ಬೋದು. ನಮಗೇನೋ ಅವತ್ತು ತಿನ್ಬೇಕು ಅನ್ನಿಸ್ತಾ ಇತ್ತು, ಪ್ರೆಗ್ನೆನ್ಸಿ ಕ್ರೇವಿಂಗ್ ಅಲ್ವಾ, ಅದಕ್ಕೆ ತಿನ್ನಬೇಕು ಇನ್ಸ್ಟಂಟಾಗಿ ಬೇಕೇ ಅನ್ನಿಸ್ತಾ ಇತ್ತು. ಇನ್ನೆಲ್ಲಿ ಹೋಗಿ ಅಂಗಡಿ ತೊಗೊಂಡು ಬರೋಣ, ಮೊದಲೇ ಪ್ರೆಗ್ನೆನ್ಸಿಯಲ್ಲಿ ಹೊರಗಿನ ತಿನ್ನಬಾರ್ದು ಅಂತ ಮನೇಲೇ ಮಾಡ್ಕೋಬೇಕಂತ ತರಿಸ್ಕೊಂಡಿದ್ದೀನಿ. ನೋಡಿ ತೆಗೆದು ನೋಡ್ತಾ ಇದ್ದೀನಿ. ಎಲ್ಲ ಒಂದು ಮಸಾಲೆ ಬರುತ್ತೆ, ಮತ್ತು ಒಂದು ಲಿಕ್ವಿಡ್ ಥರ ಇರುತ್ತೆ ಗಟ್ಟಿಯಾಗಿ. ನಾವು ಸ್ಟ್ರೀಟಲ್ಲಿ ತಿಂತೀವಲ್ವ ಆ ಥರನೇ ನೋಡಿ. ಅದು ಮಸಾಲೆ ಪೌಡರು. ಇದು ನೋಡಿ ಲಿಕ್ವಿಡ್ ಅಂತ ಹೇಳಿದ್ರೆ ಹುಣಸೆ ಹಣ್ಣಿಂದ ಮಾಡ್ಕೊಳ್ತೀವಲ್ವ ನಾವು, ಸ್ವೀಟು ಅದು. ಇದು ಪೌಡ್ರು. ಇದನ್ನು ನೀರು ಹಾಕಿ ಕಲಿಸ್ಕೋಬೇಕು. ಈ ಒಂದು ಪ್ಯಾಕೆಟ್ಗೆ ನಾವು 350 ml ನೀರು ಹಾಕಿ ಕಲಿಸ್ಕೊಳ್ಬೇಕು ನೋಡಿ. ಈಗ ಕಲಿಸ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ಸ್ಟಂಟಾಗಿ ಬೇಕೇ ಬೇಕು ಅನ್ನಿಸ್ತಾ ಇದ್ದರೆ ಈ ಥರ ಮಾಡ್ಕೊಳ್ಬೋದು. ಮನೆಯಲ್ಲೇ ನೀವೆಲ್ಲ ಮಸಾಲೆ ತಯಾರು ಮಾಡಿ ನೀರು ಹಾಕಿ ಕೂಡ ಮಾಡ್ಕೊಳ್ಬೋದು. ಬಟ್ ನನಗೆ ಅಷ್ಟು ಟೈಮ್ ಇರಲಿಲ್ಲ. ಈವ್ನಿಂಗ್ 7 o'clock ಎಲ್ಲ ಆಗಿಬಿಟ್ಟಿತ್ತು, ತಿನ್ಬೇಕಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ತರಿಸ್ಕೊಂಡಿದ್ದೀನಿ ನೋಡಿ. 350 ml ವಾಟರ್ ಹಾಕ್ಕೊಳ್ತಾ ಇದ್ದೀನಿ. ಅದು 500 ml ತಂಬಿಗೆ. ಅದರಲ್ಲಿ ಮುಕ್ಕಾಲು ಭಾಗ ಹಾಕ್ಕೊಂಡಿದ್ದೀನಿ ನೀರು, ಅಂದರೆ 150 ಮಾತ್ರ ಬಿಟ್ಟಿದ್ದೀನಿ. ಅದು ತಯಾರಾಯಿತು. ಈಗ ಸ್ವೀಟ್ ಅಂದರೆ ಹುಣಸೆ ಹಣ್ಣಿಂದ ನಾವು ಮಾಡ್ಕೊಳ್ತೀವಲ್ವ, ಪೇಸ್ಟ್ ಮಾಡ್ಕೊಂಡು ಆ ಥರ ನೋಡಿ. ಈ ಥರ ಇತ್ತು, ಬಟ್ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು, ರಿವ್ಯೂ ಮಾತ್ರ ಸಖತ್ತಾಗಿತ್ತು. ಮನೇಲಿ ಟ್ರೈ ಮಾಡ್ಬೋದು. ನಾವು ಅವತ್ತು ಮುಂಜಾನೆ ಹೇಳ್ಬೇಕಂದ್ರೆ ಪೊಟ್ಯಾಟೊ ಪಲ್ಯ ಮಾಡಿದ್ವಿ. ಮತ್ತು ನಮ್ಗೆ ಆಗ ಇನ್ಸ್ಟಂಟಾಗಿ ತಕ್ಷಣ ಬೇಕಾಗಿರೋದನ್ನ ಪೊಟ್ಯಾಟೊ ಪಲ್ಯಕ್ಕೆ ಅದು ಮಸಾಲೆ ಪೌಡರ್ನ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ, ಇಲ್ಲಾಂದರೆ ಲೇಟ್ ಆಗುತ್ತೆ ಮತ್ತು ಊಟ ಟೈಮ್ ಆಗಿಬಿಡುತ್ತೆ, ಬೇಡ ಅಂಥೇಳಿ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು. ನೀವು ಮೊದಲೇ ತಯಾರಿತ್ತಂದರೆ ಪೊಟ್ಯಾಟೊ ಕುದಿಸ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿ ಅದಕ್ಕೆ ಮಸಾಲೆ ಪೌಡ್ರ್, ಇದರಲ್ಲಿ ಮಸಾಲೆ ಪೌಡ್ರ್ ಬಂದಿರುತ್ತೆ, ನೀವು ಹಾಕ್ಕೊಳ್ಬೋದು. ನಾವು ಟೈಮ್ ಇರಲಿಲ್ಲ ಅಂತ ಅದ್ರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಚೆನ್ನಾಗಿತ್ತು ಟೇಸ್ಟ್ ನೋಡಿ. ಸ್ವಲ್ಪ ಖಾರವಾಗಿತ್ತು ಮಸಾಲೆ, ಚೆನ್ನಾಗಿತ್ತು. ನನ್ನ ಮಗಳು ಬಾಜು ಕೂತ್ಕೊಂಡು ಯಾವಾಗ ಮಾಡ್ತೀವಿ ಅಂತ ನೋಡ್ತಾ ಇದ್ಲು. 24 ಪೂರೀಸ್ ಬಂದಿತ್ತು, ಸಾಕಾಗತ್ತೆ. ಪೂರಿ ಕರ್ಕೊಳ್ತಾ ಇದ್ದೀನಿ ನೋಡಿ. ಪೂರಿನೂ ದೊಡ್ಡದಾಗಿತ್ತು, ಚೆನ್ನಾಗಿತ್ತು. ಮನೇಲಿ ಟ್ರೈ ಮಾಡ್ಬೋದು, ಮೋಸ ಏನಿಲ್ಲ ನೋಡಿ. ನಿಮಗೆ ಮೊದಲೇ ಟೈಮ್ ಇತ್ತು ಅಂತಂದರೆ ನೀವೇ ಪೂರಿನ ಅದು ಹಿಟ್ಟಲ್ಲಿ ಪೂರಿ ಇದನ್ನು ಮಾಡ್ಕೊಂಡು ಮಿಕ್ಸರ್ ಮಾಡಿಕೊಂಡು ಪೂರಿ ಕರ್ಕೊಂಡು ಮಾಡ್ಬೋದು. 24 ಪೂರಿ ಅಂದರೆ ಮನೆಯೆಲ್ಲರೂ ಸಾಕಾಯಿತು ನೋಡಿ. ನನ್ನ ಮಗಳು ನೋಡಿ ಇಲ್ಲಿ ಆಟ ಆಡ್ತಾವಳೆ ನೋಡಿ. ಅವಳೇ ಪಾನಿಪುರಿ ಮಾಡ್ದಂಗೆ ಮಾಡ್ತಾವಳೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಈ ಥರ ಇತ್ತು ಎಲ್ಲ ರೆಡಿ ಆದಮೇಲೆ ನೋಡಿ.
ಎಲ್ಲ ಏನೇನು ಬೇಕು ಪಾನಿಪುರಿಗೆ ಎಲ್ಲ ಈ ಪ್ಯಾಕೆಟಲ್ಲೇ ಬಂದಿರುತ್ತೆ. 50 ರುಪೀಸು. ನೋಡಿ ಚೆನ್ನಾಗಿತ್ತು, ಇಷ್ಟ ಆಯ್ತಪ್ಪ ನನಗೆ ಮಾತ್ರ. ತಿನ್ಬೋದು ತೊಗೊಂಡು ಬಂದು, ಅಂದರೆ ಮನೇಲಿ ಮಾಡಿದಷ್ಟು ಹೆಲ್ದಿ ಏನಿರಲ್ಲ, ಬಟ್ ಇನ್ಸ್ಟಂಟಾಗಿ ಈಗ ಜಸ್ಟ್ ನಮಗೆ ಬೇಕೇ ಬೇಕು ಅಂತಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಮಾತ್ರ ಸೂಪರ್ ಆಗಿತ್ತು. ನಮಗಂತೂ ಇಷ್ಟ ಆಯಿತು. ಯಾರೆಲ್ಲ ವಿಡಿಯೋ ಎಂಟು ತನಕ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್. ಇನ್ನೂ ಬರೋ ವಿಡಿಯೋಗಳಿಗಾಗಿ ಚಾನಲ್ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.